ತಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯ ಕಂಡಂತ ಧೀಮಂತ ನಾಯಕ, ಅಕಳಿಂಕ ಚರಿತ ಹೊಂದಿರುವಂತಹ ಭಾಗ್ಯಗಳ ಸರದಾರ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ, ಅಹಿಂದ ನಾಯಕರಾಗಿರುವಂತಹ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ವಿ ನಗರಕ್ಕೆ ಆಗಮಿಸುತ್ತಿದ್ದು, ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ವಾರ್ಡ್ ನಂಬರ್ 19ರಿಂದ ಮತ್ತು ಅಕ್ಕಪಕ್ಕದ ಹಳ್ಳಿಯಿಂದ, ಅದೇ ರೀತಿಯಾಗಿ ಬೇರೆ ಬೇರೆ ಸಂಘದಿಂದ ಎಲ್ಲರೂ ಕೂಡ ಶ್ರೀ ಶಕೀಲ್ ಬೇಗ್ ಸರ್ ಅವರ ನೇತೃತ್ವದಲ್ಲಿ ಚೌಡೇಶ್ವರಿ ಗುಡಿಯಿಂದ ಪಾದಯಾತ್ರೆಯ ಮೂಲಕ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದಾಗಿದ್ದೇವೆ. ಮತ್ತು ಆ ಒಂದು ಸ್ವಾಭಿಮಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇದೀವಿ ಅಂತ ಹೇಳಿ ನಮ್ಮ ಬೆಂಬಲ ಸೂಚಿಸಿದ್ದಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿಂದ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದೀವಿ. ಸೊ ಮಾನ್ವಿಯಿಂದ ಕೂಡ ಎಲ್ಲ ಜನತೆಗಳು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಜೊತೆಗೆ ಇದ್ದೀರಿ ಎಂಬ ಒಂದು ಬೆಂಬಲವನ್ನು ಸೂಚಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ಕೇಳಿಕೊಳ್ತೇನೆ. ಸರ್ ನೋಡಿ, ಈಗ ನೋಡುವ ಮೂಲಕ ಒಂದು 1000 ಅಂತ ಹೇಳಿದ್ವಿ, 1000 ಬಂದಿದ್ದಾರೆ. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನಸಂಖ್ಯೆ ಬರಬಹುದು ಸರ್ ಇಲ್ಲಿಂದ. ಆಗಮಿಸುತ್ತಿರುವ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಫಂಕ್ಷನ್ಗೆ ಮಾನ್ವಿ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೆಲ್ಲ ನಮ್ಮ ಕಡೆಯಿಂದ ಅವರಿಗೆಲ್ಲ ಬೆಂಬಲ ಇದೆ. ಆಮೇಲೆ ನಮ್ಮ ಅಲ್ಪಸಂಖ್ಯಾತರು ಎಲ್ಲ ಕೂಡಿ ಎಲ್ಲ ಜಾತಿ ಸಂಘದವರೆಲ್ಲ ಅವರಿಗೆ ಅಭಿಮನ್ಯಾಗಿ ನಿಂತಿರ್ತೀವಿ. ಯಾಕಂದರೆ ಅವರಿಗೆ ಒಂದು ಬೆಂಬಲವನ್ನು ನಾವು ಸೂಚನೆ ಮಾಡಕತ್ತೀವಿ. ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಒಂದಾಗಿ ಅವರಿಗೆ ಸಾಮಾನ್ಯ ಫಂಕ್ಷನ್ಗೆ ನಾವು ಎಲ್ಲರೂ ಬೆಂಬಲವಾಗಿ ಹೋಗಾಕತ್ತೀವಿ. ಅಲ್ಲ ಸರ್, ಇದೊಂದು ಏನಂದ್ರೆ ಎಷ್ಟು ಜನಸಂಖ್ಯೆ ಹೊಂಟ್ರಿ ಸರ್ ಮೆರವಣಿಗೆ ನಿಮ್ಮ ಏರಿಯಾದಿಂದ? ನನ್ನ ನೇತೃತ್ವದಲ್ಲಿ 1000 ಮಂದಿ ಈಗ ಪಾದಯಾತ್ರೆಯನ್ನು ಇಲ್ಲಿಂದ ಚೌಡಂಗುಡಿ ಹತ್ರದಿಂದ ಅಲ್ಲಿ ಫಂಕ್ಷನ್ ವರೆಗೆ ಪಾದಯಾತ್ರೆ ಹೊಂಟಿದೆ ಸರ್. ಹೌದು ಸರ್. ಎಷ್ಟು ಗಂಟೆ ಬರುತ್ತೆ ಸರ್ ಸಿದ್ದರಾಮಯ್ಯ ಅವರು ಬರಕತ್ತಾರೆ? ಸಿದ್ದರಾಮಯ್ಯ ಅವರು 12 ಗಂಟೆ 11 ಗಂಟೆ ತನಕ ಅಲ್ಲಿ ಇರ್ಬೇಕಂತ ಹೇಳ್ಯಾರ. ತಾಸು ಹೆಚ್ಚು ಕಮ್ಮಿ 12 ಗಂಟೆಗೆ ಇರ್ಬೋದು. ಅಂದ್ರೆ ಎಲ್ಲ ನಿಮ್ಮ ಅಭಿಮಾನಿಗಳಾ ಸರ್? ಎಲ್ಲ ಅಭಿಮಾನಿ, ಶಕೀಲ್ ಬೇಗ್ ಅಭಿಮಾನಿ. ಆಮೇಲೆ ಆಟೋದವರು ಎಲ್ಲರೂ ನನಗೆ ಬೆಂಬಲ ಇದ್ದಾರೆ. ಆಟೋದವರನ್ನ ಇದ್ದಾರೆ, ಇಲ್ಲಿ ಎಲ್ಲ ಸಂಘದವರೇ ಇದ್ದಾರೆ. ಎಲ್ಲ ನನ್ನ ಬೆಂಬಲಿಂದ ಒಂದು 1000 ಮಂದಿ ಕೂಡ ನಾನು ಪಾದಯಾತ್ರೆ ಹೊಂಟಿದ್ದೀನಿ.